ನಮಸ್ಕಾರ ಸ್ನೇಹಿತರೆ. ಇವಾಗ ನಾವೊಂದು ಚಿಕ್ಕ ಕಥೆಯನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಕಾಡಿಗೆ ಒಬ್ಬ ಮನುಷ್ಯ ಹೋಗ್ತಾ ಇದ್ದಾನಂತ. ಆ ಕಾಡಿಗೆ ಹೋದಾಗ ಆ ಮನುಷ್ಯನಿಗೆ ಕಬ್ಬಿಣ ಸಿಗುತ್ತಂತೆ. ಆ ಕಬ್ಬಿಣ ಸಿಕ್ಕಿದ ತಕ್ಷಣ ಕಾಡಿಗೆ ಹೇಳ್ತಂತೆ, ನನಗೆ ಕಬ್ಬಿಣ ಸಿಕ್ಕಿದೆ, ನಿಮ್ಮ ಕಾಡನ್ನು ನಾನು ನಾಶ ಮಾಡುತ್ತೇನೆ ಅಂತ. ಆದ್ರೆ ಆ ಕಾಡು ಹೇಳ್ತೈತೆ, ನಿನ್ನ ಈ ಕಬ್ಬಿಣದಿಂದ ಇಂಥ ದೊಡ್ಡ ಕಾಡನ್ನು ನಾಶ ಮಾಡಲು ನಿನ್ನ ಕೈಯಿಂದ ಆಗೋದಿಲ್ಲ ಅಂತ ಆ ಕಾಡು ಹೇಳ್ತಂತೆ. ಮತ್ತೆ ಸ್ವಲ್ಪ ದಿವಸ ಬಿಟ್ಟು ಆ ಮನುಷ್ಯ ಕಬ್ಬನ್ನ ರೆಡಿ ಮಾಡಿರೋದನ್ನ ಒಂದು ಶಾರ್ಪ್ ಕಡ್ಲಿಗೆ ರೆಡಿ ಮಾಡ್ತಾನೆ. ಆ ಕಡ್ಲಿ ರೆಡಿ ಮಾಡಿ ಆ ಕಾಡಿಗೆ ಹೇಳತ್ತಂತೆ, ಮತ್ತೆ ನೋಡಪ್ಪ, ನನ್ನ ಹತ್ರ ಕಡ್ಲಿ ಇದೆ, ಈ ಕಡ್ಲಿಯಿಂದ ನಿನ್ನ ಕಾಡನ್ನ ನಾನು ನಾಶ ಮಾಡ್ತೇನೆ ಅಂತ ಹೇಳ್ತಂತೆ. ಅವಾಗ ಆ ಕಾಡು ಹೇಳುತ್ತೆ, ನಿನ್ನ ಆ ಕಬ್ಬಣದ ಕಡ್ಲಿಯಿಂದ ನನ್ನ ಕಾಡನ್ನು ನಾಶ ಮಾಡಲು ಆಗುದಿಲ್ಲ ಅಂತ ಹೇಳ್ತಾನೆ. ಮತ್ತೆ ಒಂದು ಸ್ವಲ್ಪ ದಿವಸ ಬಿಟ್ಟು ಆ ಮನುಷ್ಯ ಆ ಒಂದು ಕೊಡಲಿಗೆ ಒಂದು ಮರದ ಕೋಲನ್ನ ಹಾಕಿ ಆ ಕೊಡ್ಲಿಯನ್ನ ರೆಡಿ ಮಾಡ್ತಾರಂತೆ. ಅವಾಗ ಆ ಮರದ ಕಟ್ಟಿಗೆಯನ್ನ ಆ ಕೊಡಲಿಗೆ ಹಾಕಿ ಆ ಕಾಡಿಗೆ ಹೇಳುತ್ತಂತೆ, ಈ ಸಾರಿ ನಾನು ನಿನ್ನ ಸಂಪೂರ್ಣ ಕಾಡನ್ನು ನಾನು ನಾಶ ಮಾಡುತ್ತೇನೆ ಅಂತ ಹೇಳ್ತಂತ. ಅವಾಗ ಆ ಕಾಡು ಹೇಳ್ತೈತಂತೆ, ಹೌದು, ಈ ಸಲ ನಿನಗೆ ನನ್ನ ಕಾಡು ನಾಶ ಮಾಡಲಿಕ್ಕೆ ನಿನಗೆ ಶಕ್ತಿ ಇದೆ. ಯಾಕಂತ ಅಂದ್ರೆ ನಮ್ಮವರು ಒಬ್ರು ನಿನ್ನ ಜೊತೆ ಕೈ ಜೋಡಿಸಿದ್ದಾರೆ, ಅದಕ್ಕೆ ನನ್ನ ಕಾಡು ನಾಶ ಮಾಡಲಿಕ್ಕೆ ನಿನಗೆ ಅವಕಾಶಗಳು ಸಿಗ್ತಾ ಇದೆ. ಈ ಕಥೆ ಉದ್ದೇಶ ಇಷ್ಟೇ. ಯಾವಾಗ್ಲೂ ನಮ್ಮ ಹೊರಗಿನವರು ನಮ್ಮನ್ನ ನಾಶ ಮಾಡಲಿಕ್ಕೆ ಪ್ರಯತ್ನ ಪಡೋದಿಲ್ಲ, ನಮ್ಮವರೇ ನಮಗೆ ತುಳಿಯಕ್ಕೆ ಪ್ರಯತ್ನ ಪಡಿತಿರ್ತಾರೆ. ಈ ಒಂದು ಕಥೆಯ ಉದ್ದೇಶ ಇಷ್ಟೇ. ನಾವು ಯಾರನ್ನ ನಂಬ್ಕೊಂಡಿರ್ತೀವೋ ಅವರು ನಮ್ಮನ್ನ ಯಾವ ರೀತಿ ನಾಶ ಮಾಡ್ಲಿಕ್ಕೆ ಸಂಚು ಹೂಡ್ತಾರೆ ಅನ್ನೋದಕ್ಕೆ ಈ ಒಂದು ಕತೆ ಕಾರಣ. ನಮಸ್ತೆ.